ಪ್ರೀತಿಯ ಹುಚ್ಚ ಸಿನಿಮಾದ ಹೀರೋ ವಿಜಯ್ ಅವ್ರು ನಮ್ಮ ಜೊತೆಗಿದ್ದಾರೆ. ಒಂದಿಷ್ಟು ಮಾತಾಡೋಣ. ಸರ್ ನಮಸ್ತೆ ಸರ್. ನಮಸ್ತೆ. ಓಕೆ, ಹೇಗಿದ್ದೀರಾ ಸರ್? ಸೂಪರ್ ಇದೆ. ಓಕೆ ಸರ್, ಪ್ರೀತಿಯ ಹುಚ್ಚ ಈ ಒಂದು ಟೈಟಲ್ ಕೇಳಿದ್ರೇ ಪ್ರೀತಿ ಮಾಡೋರಿಗೆ ಒಂಥರ ಪುಷ್ಟಿ ಕೊಟ್ಟಾಗುತ್ತೆ. ಸೊ ಆ ಪ್ರೀತಿಲಿ ಬಿದ್ದವ್ರು ಎಲ್ಲರೂ ಕೂಡ ಹುಚ್ಚರೆ ಆಲ್ಮೋಸ್ಟ್ ಅಲ್ಲೂ. ಸೊ ಏನು ಅನ್ಸುತ್ತೆ ಸರ್? ಖುಷಿ ಆ ಟೈಟ್ ನೋಡಿ ಖುಷಿ ಆಗುತ್ತೆ. ಖುಷಿ ಆಗುತ್ತೆ. ಖುಷಿ ಆಗುತ್ತೆ. ಸೊ ಆ್ಯಕ್ಟಿಂಗ್ ಬಗ್ಗೆ ಅಥವಾ ಟೀಮ್ ಬಗ್ಗೆ ಹೇಳೋದು? ಟೀಮ್ ಬಗ್ಗೆ ಎಲ್ಲ ಒಳ್ಳೆಯರೆ. ಆ್ಯಕ್ಟಿಂಗು ಪರವಾಗಿಲ್ಲ. ನನಗೇನು ಸ್ಟೋರಿ ಏನು ಹೇಳಿತಿಲ್ಲ ಅವರು. ಒಂದು ಕ್ಯಾರೆಕ್ಟರ್ ಇದೆ ಮಾಡಪ್ಪ ಅಂತ ಹೇಳಿದರು. ಸರ್ ಮಾಡ್ತೀನಿ ಸರ್, ಯಾವುದೋ ಪಾತ್ರ ಕೊಟ್ಟರು ನಾನು ಮಾಡ್ತೀನಿ ಸರ್, ಅದು ಇದು ನಂಗಿಲ್ಲ, ನೀವು ವಿಲನ್ ಕೊಟ್ಟರು ಮಾಡ್ತೀವಿ, ಇಲ್ಲ ಕಾಮಿಡಿ ಒಂದು ಇದು ಕೊಟ್ಟರು ಮಾಡ್ತೀವಿ ಅಂತ ನಾನು ಎಲ್ಲ ಹೇಳಿದ್ದೆ ಅವರಿಗೆ. ಸರಿ ಆಯ್ತು ಪಾರಪ್ಪ, ನನಗೆ ಇಷ್ಟ ಆದ ನೀನು ಅಂತ ಕರೆದ್ರು. ಇಂಥದ್ದೇ ರೋಲ್ ಕೊಡ್ತಾನೆ ನನಗೆ ಗೊತ್ತಿಲ್ಲ. ಅವ್ರು ಮಾಡಿದ್ದೀನಿ, ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ನಾನು ಸಿನಿಮಾ ಒಂದು ಶೂಟಿಂಗ್ ಮುಗಿದ ತಕ್ಷಣ ನಾನು ಸಿನಿಮಾ ಏನು ಆ್ಯಕ್ಟಿಂಗ್ ಮಾಡಿದೆ ಅಂತ ನನಗೇನು ಅದರಲ್ಲಿ ಏನು ಗೊತ್ತಾಯ್ತಿಲ್ಲ. ನನಗೆ ಮೊನ್ನೆ ಬಂದಾಗ ನೋಡಿದಾಗ ನನಗೆ ಒಂಥರ ಖುಷಿ ಆಯಿತು. ನಾನೆಲ್ಲೋ ಒಂಥರ ಈ ಥರ ಮಾಡಿದ್ನಲ್ಲ, ಅದೊಂದು ಖುಷಿ ಆಯ್ತು ನನಗೆ. ನಾನು ಅನ್ಕೊಂಡು ಆಸೆ ಈಡಾಯ್ತು. ನಾನು ಸುಮಾರು ವರ್ಷಗಳ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದು ಭಾರಿ ಹುಚ್ಚುತನ ಇತ್ತು ನನಗೆ. ಆ ಹುಚ್ಚುತನ ಈಗ ನಾನು ನೆರವೇರಿಸ್ತು ನನಗೆ. ಓಕೆ, ಪ್ರೊಡ್ಯೂಸರು ಹಾಗೂ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ದು ಹೇಗೆ ಅನಿಸುತ್ತೆ? ನನಗೆ ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ನಂದಕುಮಾರ್ ನೋಡಿ ಲಾಸ್ಟ್ ಟೈಮ್ ನೋಡಿ ನನಗೆ ಖುಷಿ ಆಯಿತು. ನನ್ನ ಇಷ್ಟೊಂಥರ ಕಷ್ಟಪಟ್ಟು ಇವನು ಮೇಲಕ್ಕೆ ತರ್ತಾ ಇದ್ದಾರಲ್ಲ ಅಂತ ನೋಡಿ ನಾನು ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ನಾನು ಒಂದು ಭಾವನೆಗಳು ತುಂಬ್ಕೊಂಡು ಅವ್ರ ಬಗ್ಗೆ ಮೊನ್ನೆ ಅವ್ರು ನೋಡೇ ತುಂಬ್ಕೊಂಡು ನಾನು ನೆಕ್ಸ್ಟ್ ಹೋದಾರ ಬಂದಾಗ ನಾನು ಈ ಪ್ರೊಡ್ಯೂಸರ್ ಯಾರು ಅಂತ ಕೇಳಿದ್ರೆ ನಂದಕುಮಾರ್ ಅಂತ ನಮ್ಮ ವಿ ಕುಮಾರ್ ಅವ್ರು ಹೇಳಿದರು. ಹೌದಾ, ತುಂಬ ಖುಷಿಯಾಗಲಿ, ಒಳ್ಳೆದಾಗಪ್ಪ ಅವ್ರಿಗೂ. ನಾನೆಷ್ಟು ಮೇಲೆ ಹತ್ರ ತಾನು ಹೋಗ್ತಾಯಿದ್ರಲ್ಲ, ನನಗೇನು ಅರಿದಲ್ಲ ತಿಳಿದಲ್ಲ ಒಬ್ಬ ಶುಂಠಿ ವ್ಯಾಪಾರ ಮಾಡ್ಕೊಂಡಿದ್ದೆ ನಾನು. ಇವತ್ತು ಈ ಥರ ಕಲಾವಿದ ಆಗ್ತೀನಿ ಅಂತ ನನಗೇ ಗೊತ್ತಿಲ್ಲ. ಓಕೆ, ನಿಮ್ಗೆ ಹೇಗೆ ಆಸಕ್ತಿ ಬೆಳೀತು? ಹಾಗೆ ಹೇಗೆ ಡೈರೆಕ್ಟರ್ ಸಿಕ್ಕಿದ್ರು, ಹೇಗೆ ಪ್ರೊಡ್ಯೂಸರ್ ಸಿಕ್ಕಿದ್ರು? ಆ ಸ್ಟೋರಿ ನಮ್ಮ ಜೊತೆ ಹಂಚ್ಕೋಬೋದಾ? ಹೌದು ಖಂಡಿತ. ನಾನು ಶುಂಠಿ ವ್ಯಾಪಾರ ಮಾಡ್ತಿದ್ದ ಹಿಂಗೆ ಹುಡುಗರ ಪಿಕ್ಚರು ನಮ್ಮ ಪುನೀತ್ ರಾಜ್ಕುಮಾರ್ ನಮ್ಮ ಶ್ರವಣಬೆಳಗೊಳ ನಡೀತಿತ್ತು ಶೂಟಿಂಗು. ಆ ಶೂಟಿಂಗ್ ನೋಡೋಕ್ಕಂತ ಹೋಯ್ದೆ. ಸಿನಿಮಾದಲ್ಲಿ ನಾವು ಆ್ಯಕ್ಟಿಂಗ್ ಮಾಡ್ಬೋದಲ್ಲ ಈ ಥರ. ನಾನು ಸಿನಿಮಾ ಅಂದರೆ ಒಂದು ತುಂಬ ಕಷ್ಟ, ಅಲ್ಲಿ ಇಂಗ್ಲೀಷ್ ಬರಬೇಕು, ಹಿಂದಿ ಬರಬೇಕು, ಎಲ್ಲ ಒಂದು ಮಾತೃಭಾಷೆಗಳೆಲ್ಲ ಬರಬೇಕು ಅನ್ನೋದು ಒಂದು ನನಗೆ ಭಯ ಅನ್ನೋದಿತ್ತು. ಆ ಭಯ ಇದ್ದದ್ದು ಏನಂದ್ರೆ ಆ ಸಿನಿಮಾ ನೋಡಿದಾಗ ಹುಡುಗರ ಪಿಕ್ಚರ್ ನೋಡಿದಾಗ ಭಯ ಹೊಂಟೋಯ್ತು ನನಗೆ. ನಾವು ಆ್ಯಕ್ಟ್ ಮಾಡ್ಬೋದಲ್ಲ ಈ ಥರ ಕ್ಯಾಮ್ರಾ ಮುಂದೆ. ನಾವು ಕ್ಯಾಮ್ರಾ ಮುಂದೆ ಫಸ್ಟ್ ಆಫ್ ಆಲ್ ನಿಂತ್ಕೊಂಡು ಭಯನೇ ಇತ್ತು ನನಗೆ. ನಾನು ಮಾಡ್ತೀನಿ ಬಿಡಪ್ಪ ಅಂತ ಅಂದ್ಬಿಟ್ಟು ಡೈರೆಕ್ಟ್ರು ಅವ್ರು ಕುಮಾರ್ ಸರ್ ಅವರು, ಇಲ್ಲ ನೀನು ಚೆನ್ನಾಗಿ ಮಾಡ್ತೀನಿ ಮಾಡು, ನೀನು ಹೆಂಗೆ ಮಾಡ್ತೀನಿ ಅದ್ರ ಮೇಲೆ ನಾನು ಕ್ಯಾಮ್ರಾ ಹಿಡಿತೀನಿ ಮಾಡು, ನಾನು ಇದು ಹುಚ್ಚಿನ ಕ್ಯಾರೆಕ್ಟ್ರ್ ಮಾಡ್ತೀನಿ, ಅದು ಮಾಡ್ತೀನಿ ಕ್ಯಾರೆಕ್ಟ್ರ್ ಕೊಟ್ಟರೆ ನೀನು ಚೆನ್ನಾಗೇ ಮಾಡ್ತಿದ್ದೀನಿ ಮಾಡು ಅಂದರು. ಆಮೇಲೆ ನಮ್ಮ ದುಬೈ ರಫೀಕ್ಸ್ ಅವರೆಲ್ಲ ಜೊತೆಲಿದ್ದರು. ಚೆನ್ನಾಗಿ ಮಾಡ್ತೀವಿ ಬಿಡಪ್ಪ ನೀನು, ಇಷ್ಟು ಕಷ್ಟಪಟ್ಟರು ನೀನು ಒಳ್ಳೆ ಹುಡುಗಾರು ನೀನು, ಏನು ಗೊತ್ತು. ಡೈರೆಕ್ಟರ್ ಹೇಗೆ ಮೀಟ್ ಮಾಡಿದ್ರಿ? ಪ್ರೊಡ್ಯೂಸರ್ ಇದು ಫೇಸ್ಬುಕ್ಕಲ್ಲಿ ಅವರು ನಂಬರ್ಗಳೆಲ್ಲ ಹಾಕ್ತಿದ್ರಲ್ಲ, ಒಳ್ಳೆ ಪ್ರತಿಭೆ, ಒಳ್ಳೆ ಆಸಕ್ತಿ ಇರೋ ಯಾರು ಬಂದು ಕಾಲ್ ಮಾಡಿ ಅಂತ ಒಂದು ಇದು ಹಾಕಿರು. ನಮ್ಮ ಹುಡುಗ ಆ ಥರ ಹೇಳ್ದೆ, ನನ್ನ ಸ್ನೇಹಿತ ಒಬ್ಬ ಹೇಳ್ದಾಗ ಆಯ್ತು ಸರ್ ಒಂದು ಸರಿ ಕಾಲ್ ಮಾಡೋ ಅವ್ರ ನಂಬರ್ ಕೂಡ ನಾನು ಮಾತಾಡ್ತಿದ್ದಾಗ ಕುಮಾರ್ ಸರ್ ಹತ್ರ ಒಂದು ವರ್ಷದಿಂದ ನಾನು ಮಾತಾಡ್ತಿದ್ದೆ ವಿಶ್ವಾಸವಾಗಿ. ಆಮೇಲೆ ಫ್ರೆಂಡ್ಲೇ ಸರ್ ನಮಗೆ ಯಾವುದೋ ಒಂದು ಚಾನ್ಸ್ ಕೊಡಿ ಸರ್, ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಕೊಂಡು ಭಾರಿ ಹುಚ್ಚಿದೆ ಸರ್, ಸುಮಾರು ವರ್ಷಗಳ ಕನಸು ಸರ್ ನನಗೆ ಅಂತಂದಾಗ, ಸರಿ ಆಯ್ತು ಪಾರಪ್ಪ ಒಂದು ಆಡಿಷನ್ ಇದೆ ಇಂಥ ದಿವಸ ಬಾ ಅಂತಂದರು. ಬಂದೆ ಮೀಟ್ ಮಾಡಿದೆ. ಅವರು ಸ್ಟೋರಿ ಏನೇನು ಕೇಳಲ್ಲ, ಅವರೆಲ್ಲ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಸುಮ್ಮನೆ ಕೇಳ್ಕೊಂಡು ಸರಿ ನಾನು ಬರ್ತೀನಿ ಸರ್, ನಾನು ಶುಂಠಿ ಗಾಡಿ ಲೋಡ್ ಆಗ್ತಿತ್ತಲ್ಲ, ಹಂಗಾಗಿ ಇವಳು ಗಾಡಿ ಲೋಡ್ ಆಗ್ತಾಯಿದ್ದಾವೆ ಅರ್ಶಿಕೆರೆಯಲ್ಲಿ. ಹಾಗಾಗಿ ನಾನೇನು ಮಾಡಿದೆ, ಮನೆಗೆ ನಾನು ಹಾಸನ ಹೊರಟ್ಬಿಟ್ಟೆ ನಾನು. ಮತ್ತು ಇನ್ನೊಂದು ತಿಂಗಳು ಬಿಡ್ಕೊಂಡು ಕಾಲ್ ಮಾಡಿದರು. ನಾನು ಮಾಡ್ತಾರೆ, ಅವ್ರು ನನಗೇನು ರೆಸ್ಪಾನ್ಸ್ ಕೊಡ್ತಾರೆ, ಬಿಡಪ್ಪ ನಾನು ಮಾಡ್ತೀನಿ ಸುಮ್ಮನಿರಪ್ಪ ಅಂತ ಹೇಳ್ತಾರೆ. ಆಮೇಲೆ ಹಿಂಗೆ ಸರ್ ನೀವು ಏನು ಮಾಡಲ್ಲ ಸರ್, ಸುಮ್ಮನೆ ಕಳಿಸ್ತೀರ ಸರ್ ನೀವು, ಇಲ್ಲ ಸರ್ ನೀವು ಗ್ಯಾರಂಟಿ ಚಾನ್ಸ್ ಕೊಡ್ತೀನಿ ಬಾರಪ್ಪ ಅಂತ ಕರೆದು, ನೀನು ಕೆಲಸ ಮಾಡಿ ನೀವು ಶ್ರವಣಬೆಳಗೊಳ ಬಂದ್ಬಿಡು, ನೀನು ಎಲ್ಲೂ ಬೇಡ ನೀನು ಅಂತಂದರು. ಅಲ್ಲಿ ಶ್ರವಣಬೆಳಗೊಳ ಹೋದಾಗ ಅಲ್ಲಿ ಗೊತ್ತಾಗಿದೆ ನನಗೆ, ಶೂಟಿಂಗ್ ಕರೆಕ್ಟಾಗಿ ಎಲ್ಲ ಬಂದಿದ್ದಾರೆ, ಪ್ರಿಪೇರಾಗೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಆಗ ಅಲ್ಲಿ ಒಂದು 2-3 ಸರಿ ವಾಕ್ ಮಾಡಿಸಿರು, ಎಲ್ಲ ಮಾಡಿಸಿರು. ನೀನು ಮಾಡ್ತಿ ಬಿಡಪ್ಪ ನೀನು ಅಂತಂದರು. ಸರಿ ಆಯ್ತು ಸರ್ ಅಂದು ಸುಮ್ಮನೆ ಅದೇ. ನಾನು ಇಂಥದ್ದೇ ಪಾತ್ರ ಕೊಡ್ತಾರೆ ನನಗೆ ಗೊತ್ತಿಲ್ಲ, ಇದುವರೆ ಸ್ಟೋರಿನೇ ಹೇಳಿಲ್ಲ ಅವರು ನನಗೆ. ಸಿನಿಮಾ ಪ್ರೊಡ್ಯೂಸರ್ನ ಹೇಗೆ ಮೀಟ್ ಮಾಡಿ? ಪ್ರೊಡ್ಯೂಸರ್ ಮೊನ್ನೆ ಕುಮಾರ್ ಸರ್ ನಮ್ಗೆ ಕರೆದ್ಬಿಟ್ಟು ಹಿಂಗೆ ನಂದಕುಮಾರ್ ಸಿಕ್ಕಿದ್ದಾರೆ ಅಂತ ಫೋನಲ್ಲಿ ಹೇಳಿದ್ರು ಅವರು. ಸರಿ ನೋಡ್ಬೇಕಂತ ಅಂದಾಗ, ಸರಿ ನೀನು ಸಿನಿಮಾ ನೋಡೋಕೆ ಬರ್ತೀಯಲ್ಲ ನೀನು, ಸಿನಿಮಾ ಇಲ್ಲೇ ಸಿಕ್ಕಿದ್ದು, ಇಲ್ಲೇ ಪರಿಚಯ ಇದೆ ನನಗೆ. ಅವ್ರ ಮಕ್ಕ ನೋಡಿದ್ದು ಇಲ್ಲೇ ನಾನು ಇದರಲ್ಲೇ, ಅಲ್ಲಿವರೆಗೂ ನಮ್ಗೆ ಗೊತ್ತಿಲ್ಲ ನನಗೆ. ಅವಾಗ ನಾನು ಅವರು ಮಾತಾಡಿಸಿ ಮೊನ್ನೆ ಒಂದು ಮಂತ್ರಾಲಯಕ್ಕೆ ಹೋಯ್ತು. ಆಗಲೇ ನಂಗೆ ಖುಷಿಯಾಗಿ ಹೋಯ್ತು. ರಾಘವೇಂದ್ರ ಸ್ವಾಮಿಯವ್ರು ನಮ್ಗೆ ದರ್ಶನ ಮಾಡೋಕ್ಕೆ ಕರ್ಸ್ಕೊಂಡ್ಬಿಟ್ಟಿದ್ದಾರೆ ನಮ್ಮನ್ನ ಅಂತಂದ್ಬಿಟ್ಟು ದರ್ಶನ ಮಾಡ್ಕೊಂಬಂದು ಮೊನ್ನೆ. ಹಂಗಾಗಿ ಇವತ್ತು ಈ ಥರ ಇದೆ, ಪ್ರೆಸ್ ಮೀಟ್ ಇದೆ ಬಾರಪ್ಪ ಅಂತಂದರು. ನಂಗೆ ನೆನ್ನೆ ರಾತ್ರಿ ಹೇಳಿರೋ ನನಗೆ. ರಾತ್ರಿ ಹೇಳಿ ನಾನು ಮೊದಲೇ ಪಿಪ್ಪರ್ ಆಗ್ಬೇಕಲ್ಲ, ನಾನು ಏನು ಪಿಪ್ಪರ್ ಇಲ್ಲ. ರಾತ್ರಿ ಒಂದು 10-9 ಫೋನ್ ಮಾಡಿದ್ರು, ಬೆಳಗ್ಗೆ ನೀನು ಎಷ್ಟೊತ್ತರ ಬರಲೇಬೇಕಂದ್ರು. ನಾನು ಅರ್ಶಿಕೆರ್ವಾಗಿ ಶುಂಠಿ ಗಾಡಿ ಬಿಟ್ಟು ಅರ್ಶಿಕೆ ಟಿಕೆಟ್ ಇನ್ನಿಲ್ಲಿದೆ, ಅದರ ಟಿಕೆಟ್ ಯಾಕಂತ ಇರಬೇಕಲ್ಲ, ಯಾಕಂದ್ರೆ ನಾವು ಎಲ್ಲಿಂದ ಬಂದು ಜರ್ನಿ ಮಾಡೋದು ಬೇಗ ಇಂಪಾರ್ಟೆಂಟ್ ಅಲ್ವ. ಆಗ ಅಲ್ಲಿ ಬಂದಾಗ ನೋಡಿದಾಗ ಏನು ಮಾತಾಡಬೇಕು ಏನು ಬಿಡಬೇಕು ಮಾಧ್ಯಮದವ್ರ ಬಗ್ಗೆ ನನಗೆ ಸ್ವಲ್ಪ ಭಯ ಅಂದಾಳೆ. ಯಾಕೆ ನಾನು ಹಳ್ಳಿ ಹುಡುಗ, ನನಗೇನು ಗೊತ್ತಿಲ್ಲ. ಈಗ ಇದು ಫಸ್ಟ್ ಮೂವಿ ಫಸ್ಟ್ ಮೂವಿ ಹೀರೋ ಆಗ್ಬೇಕಂತಂದ್ರೆ ಸ್ವಲ್ಪ ಕಷ್ಟ ಅಲ್ವಾ, ಯಾವ ಥರ ಆ್ಯಕ್ಟಿಂಗ್ ಮಾಡಬೇಕು, ಯಾವ ಥರ ಬಿಡಬೇಕು, ಎಲ್ಲಿ ಏನು ಮಾತಾಡಬೇಕು, ನಂಗೆ ಒಂದು ಸ್ವಲ್ಪ ಭಯ. ಮಾಮೂಲಿ ಜನರಲ್ಲಾಗಿ ಮಾತಾಡ್ತೀವಿ ನಾವು ಹಳ್ಳಿಗಳಲ್ಲೆಲ್ಲ.
ಇಲ್ಲಿ ಒಬ್ಬ ಮಾಧ್ಯಮ ಬಗ್ಗೆ ಮಾತಾಡ್ಬೇಕಂದ್ರೆ ಮುಂದೆ ಮಾತಾಡ್ಬೇಕಂದ್ರೆ ನಮ್ಗೆ ಎಲ್ಲೋ ಒಂದು ಕಡೆ ಭಯ ಇದ್ದೇ ಇರ್ತದೆ. ಹಂಗಾಗಿ ಸರಿ ಅಂದ್ಬಿಟ್ಟು ಬರ್ತೀನಿ ಬಿಡಪ್ಪ ಅಂತ ಹೇಳ್ಬಿಟ್ಟು ಬಂದೆ. ಓಕೆ. ಸೊ ಈ ಒಂದು ಸಿನಿಮಾದಲ್ಲಿ ಪ್ರೇಕ್ಷಕರು ಏನನ್ನ ನೋಡಬಹುದು? ಅವ್ರು ನೋಡಿ ಖುಷಿ ಪಡೋವಂಥದ್ದೇ ನಾನು ಖುಷಿ ಪಟ್ಟಂಗೆ, ಅವ್ರು ನೋಡಿ ಏನಾರ ಬೇಜಾರ ನಾನು ಬೇಜಾರಾದಂಗೆ. ಇದು ಮೊದಲನೇ ಜೀವನ ನಂದು, ಫಸ್ಟ್ ಜೀವನ ನಂದಿದು. ಇದರಲ್ಲೆಲ್ಲ ನೋಡಿ ಖುಷಿಪಟ್ಟು ಜನ ಮೀಡಿಯಾದವರೆಲ್ಲ ಒಂದು ಖುಷಿಪಟ್ಟರೆ ಹುಡುಗ ಹೊಸ ಹುಡುಗ ಚೆನ್ನಾಗಿ ಮಾಡಿದ್ದಾನೆ, ಒಂದು ಪ್ರತಿಭೆ ಇದೆ ಅವನಲ್ಲಿ ಅನ್ನೋ ಒಂದು ಖುಷಿಪಡಿಸಿ ನಾವು ಖುಷಿ ಆದಂಗೆ. ಇನ್ನು ಹಾಗಾಗಿ ಓಕೆ. ಸೊ ಓವರ್ ಆಲ್ ಟೀಮ್ ಬಗ್ಗೆ ಏನು ಹೇಳ್ತೀರಾ? ಟೀಮ್ ಬಗ್ಗೆ ಎಲ್ಲರೂ ಒಳ್ಳೆಯರೆ, ಯಾರೇನೋ ಅಂಥದ್ದೇನು ನಾವು ಹೊಸಬರ ಅಂತ ಅವರು ಒಂದು ಮುಜುಕರಿಂದ ಮಾಡಲ್ಲ. ನಮ್ಮ ದುಬೈ ಗ್ರಾಫಿಕ್ಸ್ ಅವರು ಹೊಸಬರಾದ್ರೂ ನಮ್ಮ ಅಷ್ಟೊಂದು ಪ್ರೋತ್ಸಾಹದಿಂದ ಮಾತಾಡ್ಸೋರು, ಹೋಗ ಬರ್ತಾ ಚೆನ್ನಾಗಿ ಮಾಡಪ್ಪ ಅಂತ ಒಂದು ಇದು ಮಾಡೋರು. ಮೊನ್ನೆ ಅಣ್ಣ ಸಿಕ್ಕಿದಾಗ ಒಂದು ಅದೇ ಅಲ್ಲಿ ಒಂದು ಶೂಟಿಂಗ್ ನಡಿಬೇಕಾದಾಗ ಇದ್ದಾಗ ಅವರು ಒಂದು ಖುಷಿ ಪಟ್ಟರು. ಬೀರೋ ಅಂದ್ರೆ ಯಾರು ಅಂತಂದಾಗ ಇವರೇ ಅಲ್ಲಿ ಓಡಾಡ್ತಲ್ಲ ಅವರೇ ಅಂದಾಗ, ಹುಡುಗ ಒಳ್ಳೆ ಹುಡುಗ ಬಿಡಿ, ಅವ್ನು ಚೆನ್ನಾಗಿ ಮಾಡ್ತಾನೆ, ಅವನು ಏನಲ್ಲಿ ಅವ್ನು ಕಷ್ಟ ಜೀವಿ ಹುಡುಗ ಅವನು ಅಂತ ಅವರು ಒಂದು ಮಾತು ಹೇಳಿದರು. ಹಂಗಾಗಿ ಸೊ ಇದು ಹಳ್ಳಿಗಳಲ್ಲಿ ಅಲ್ಲಿರುವಂತಹ ಜನರಿಗೆ ತುಂಬ ಟಚ್ ಆಗುವಂತಹ ಸ್ಟೋರಿ, ಯಾಕಂತಂದರೆ ಲ್ಯಾಂಗ್ವೇಜ್ ಕೂಡ ಅದೇ ಇದೆ. ಹೌದು ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.